ಸ್ಟೋರಿಯನ್ನೇ ಮೀರಿಸುವ ಕೊಲೆ ಪ್ರಕರಣ. ಒಡ ಹುಟ್ಟಿದ ತಮ್ಮನ ಪಾಲಿಗೆ ಯಮರೂಪಿಯಾಗಿ ಕುಳಿತಿದ್ದ ಅಣ್ಣ ರಾಜಾ ನಾಯಕ್. ತಮ್ಮನ ಹೆಂಡತಿ ಜೊತೆ ಸೇರಿ ಅನೈತಿಕ ಸಂಬಂಧ ಹೊಂದಿದ್ದ ಅಣ್ಣ ರವಿಚಂದ್ರನ್ ನಾಯಕ್ ಕೆನ್ನೆಗೆ ಹೊಡೆದು ಕುಸಿದು ಬಿದ್ದಾಗ ಕುತ್ತಿಗೆ ಮೇಲೆ ಕಾಲಿಟ್ಟು ಉಸಿರುಗಟ್ಟಿಸಿ ಕೊಲೆಗೈದಿದ್ದ ಅಣ್ಣ. ತಮ್ಮ ರವಿಚಂದ್ರನ್ ಆತನ ಹೆಂಡತಿ ಜೊತೆ ಸೇರಿ ಕೃತ್ಯ ಎಸಗಿದ್ದ ಅಣ್ಣ ರಾಜಾ ನಾಯಕ್. ಎರಡ್ 2020 ಯುಗಾದಿಯ ಹಬ್ಬದ ರಾತ್ರಿ ನಡೆದ ಕೊಲೆ 1.5 ತಿಂಗಳ ಬಳಿಕ ಬೆಳಕಿಗೆ ಬಂದಿದ್ದಾದರೂ ಹೇಗೆ? ಆತನ ಶವವನ್ನ ನಿರ್ಮಾಣ ಹಂತದ ಮನೆಯ ಪಾಯದೊಳಗೆ ಹೂತಿಟ್ಟು ನಾಟಕವಾಡಿದ್ದ ಅಣ್ಣ ಮತ್ತೆ ಅವನ ಹೆಂಡತಿ. ಮುಂದೇನಾಗಿತ್ತು ಅಂತ ನೀವೇ ನೋಡಿ. ಸಿನಿಮಾವನ್ನೇ ಮೀರಿಸುವಂತಿದ್ದ ಕೊಲೆ ಪ್ರಕರಣಕ್ಕೆ ಇದೀಗ ಕೋರ್ಟ್ ತೀರ್ಪು ಹೊರಬಿದ್ದಿದೆ. ಸ್ವಂತ ತಮ್ಮ ರವಿಚಂದ್ರ ನಾಯಕ್ನ ಕೊಲೆ ಪ್ರಕರಣದಲ್ಲಿ ಆರೋಪಿ ಅಣ್ಣ ರಾಜಾ ನಾಯಕ್ಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. 2022 ಏಪ್ರಿಲ್ 2ರಂದು ಯುಗಾದಿ ಹಬ್ಬದ ರಾತ್ರಿ ರವಿಚಂದ್ರ ನಾಯಕ್ ನಾಪತ್ತೆಯಾಗಿದ್ದರು. 1.5 ತಿಂಗಳ ಬಳಿಕ ನಿರ್ಮಾಣ ಹಂತದ ಮನೆಯ ಪಾಯದೊಳಗೆ ಅವರ ಮೃತದೇಹ ಊತಿಟ್ಟಿರುವುದು ಬೆಳಕಿಗೆ ಬಂದಿದೆ. ಅಕ್ರಮ ಸಂಬಂಧದ ವಿಚಾರವೇ ಕೊಲೆಗೆ ಕಾರಣವಾಗಿತ್ತು ಎಂಬ ಆರೋಪ ಕೇಳಿ ಬಂದಿತ್ತು. ಪ್ರಕರಣದಲ್ಲಿ ರಾಜಾ ನಾಯಕ್ ಹಾಗೂ ಸಾವಿತ್ರಿಬಾಯಿ ಬಂಧನಕ್ಕೊಳಗಾಗಿದ್ದರು. ಶಿರಾ ಪೊಲೀಸರು ತನಿಖೆ ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಸಲ್ಲಿಸಿದರು. ವಿಚಾರಣೆ ವೇಳೆ ಸಾವಿತ್ರಿಬಾಯಿ ಮೃತಪಟ್ಟಿದ್ದರು. ಇದೀಗ ತುಮಕೂರಿನ 2ನೇ ಹೆಚ್ಚುವರಿ ಮತ್ತು ಸೆಷನ್ ನ್ಯಾಯಾಲಯ ರಾಜಾ ನಾಯಕ್ಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಈ ಮೂಲಕ ಹಲವು ವರ್ಷಗಳ ಹಳೆಯ ಕೊಲೆ ಪ್ರಕರಣಕ್ಕೆ ಅಂತ್ಯ ಸಿಕ್ಕಿದೆ.